God! What a surprise! I can't believe it, Ganga. ಸಖತ್ತಾಗಿ ಬಿಟ್ಟಿದ್ಯಾ? ಏನ್ ವಿಷಯ? ಏನಿಲ್ಲ, ಕಾಲೇಜ್ನಲ್ಲಿ ಬೀಳ್ಕೊಡೋ ಸಮಾರಂಭ ಆಯ್ತು. ಬೇಗ ಸಮಾರಂಭ ಮುಗಿಸ್ಕೊಂಡು ನಿನಗೋಸ್ಕರ ನೀನ್ ನೋಡೋದಕ್ಕೋಸ್ಕರ ಹೊರಡಿ ಬಂದ್ಬಿಟ್ಟೆ. ಯಾಕೆ ನಾನ್ ಬರ್ಬಾರ್ದಾಗಿತ್ತ? ಯೋಚನಾ, ಹಾಗೆಲ್ಲ ಯೋಚನಾ. ಕಾಲೇಜ್ ಅಂತೂ ಮುಗೀತು, ಈಗ ಸದ್ಯ ಮೀಟ್ ಮಾಡಕ್ಕಂತೂ ಆಗಲ್ಲ. ನೋಡು, ದಿನಾಲು ಸಂತೋಷದಿಂದ ಕಾಲ ಕಳೀತದೆ ನಮ್ಗೆ. ನಾಳೆಯಿಂದ ಬೋರ್ ಆಗ್ಬೋದಲ್ವಾ? ಹೌದು ಗೌತಮ್, ನಂಗೂ ಹಂಗೆ ಅನಿಸ್ತಾ ಇದೆ. ನಮ್ ಕಾಲೇಜ್ ಲೈಫ್ ಇಷ್ಟು ಬೇಗ ಯಾಕೆ ಬೋರ್ ಆಗೋಗ್ತು ಅಂತ. ಅಲ್ಲ, ಮುಂದೆ ಹೋಗ್ಬಿಡ್ತಲ್ಲ. ನಮ್ ಇಬ್ಬರ ಪ್ರೀತಿ ಒಂದು ಯುಗ ಕಾದಂತ ನಂಗೆ ಭಾಸವಾಗ್ತಾ ಇದೆ. ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ಲ. ಹಾ ಗೌತಮ್, ನನ್ಗೆ ಅನಿಸ್ತಾ ಇದೆ ನಾವ್ ಇಬ್ರು ಎಲ್ಲಿ ದೂರ ಆಗ್ಬಿಡ್ತೀವಿ ಅಂತ ತುಂಬಾ ಭಯ ಆಗ್ತಿದೆ. ಏನ್ ಮಾಡುದು ಗೌತಮ್? ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆಯಪ್ಪ. ಪ್ರೀತಿ ಕಾಣಲ್ಲ ನಿಜ, ಪ್ರೀಸರ್ ಕಾಣಲ್ವಾ? ಪ್ರೀತಿ ಸಿಕ್ಕದ್ಮೇಲೆ ನೀರ್ ಸಿಗಲ್ವಾ? ನೀರ್ ಸಿಕ್ಕದ್ಮೇಲೆ ನಮ್ಗೆ ನಿನ್ ಪ್ರೀತಿ ಸಿಗಲ್ವಾ? ಚಿನ್ನ, ನಾನು ನಿನ್ನ ಪ್ರಾಣಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಕಡೆ. ನೋಡು, ನಾನು ಯಾವತ್ತೂ ನಿನ್ನ ದೂರ ಮಾಡಲ್ಲ, ಅರ್ಥ ಆಯ್ತಾ? ನೋಡು, ನಾನು ನಿನ್ನ ಈ ಚಿಕ್ಕ ಪುಟ್ಟದಲ್ಲಿ ಇಟ್ಟು ಪೂಜೆ ಮಾಡ್ತಿದ್ದೀನಿ ಕಡೆ ಚಿನ್ನ. ಸರಿ ಗೌತಮ್, ಅದೇನೋ ನಿಜ. ಈ ಕಾಲೇಜ್ ಮುಗಿದ್ಮೇಲೆ ಹಳ್ಳಿಗೆ ಹೋಗ್ಬಿಡ್ತೀಯ. ಬಟ್ ಒಂದ್ ಕಂಡೀಷನ್, ಹಳ್ಳಿಯಿಂದ ನಿಮ್ಮ ಡೈಲಿ ಬಂದು ನಾನು ಮೀಟ್ ಮಾಡ್ಬೇಕು ಇಲ್ಲ ಅಂತ ಹೇಳ್ಬೇಡ. ಸಾರಿ ಚಿನ್ನ. ನೋಡು, ಮೀಟ್ ಮಾಡಕ್ಕಂತೂ ಆಗಲ್ಲ. ಆಲ್ರೆಡಿ ನನ್ನ ತಂದೆಯವರು ನನಗೆ ಬೆಂಗಳೂರಿನಲ್ಲಿ ಕೆಲಸ ನೋಡಿದ್ದಾರೆ ಚಿನ್ನ. ನಾನು ಅರ್ಜೆಂಟಾಗಿ ಬೆಂಗಳೂರಿಗೆ ಬೆಂಗಳೂರಲ್ಲಿ ಕೆಲಸಕ್ಕೆ ಜಾಯ್ನ್ ಆಗ್ಬೇಕು ಚಿನ್ನ. ನನಗಂತೂ ತುಂಬಾ ಸಂತೋಷ ಆಯ್ತು. ಅದು ಹಳ್ಳಿ ಹುಡುಗ ಬೆಂಗಳೂರಿಗೆ ಹೋಗಿ ಜಾಬ್ ಮಾಡದ. ವಾ, ಬಟ್ ಇಂಟ್ರೆಸ್ಟಿಂಗ್ ಮ್ಯಾಟ್ರ. ನಿಜವಾಗಿಯೂ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಬಟ್ ಒಂದ್ ಪ್ರಾಬ್ಲಮ್, ಎಷ್ಟೇ ಆದ್ರೂ ಬೆಂಗಳೂರು ಅಂದ್ರೆ ದೊಡ್ಡ ಸಿಟಿ. ಅಲ್ಲಿ ನನಗಿಂತ ಸ್ಮಾರ್ಟ್ ಆಗಿ ಹುಡುಗಿರು ಇದ್ದೇ ಇರ್ತಾರೆ. ನೀವು ಹೋದ್ಮೇಲೆ ಎಲ್ಲಿ ಹುಡುಗಿರಿಗೆ ಬಿದ್ದು ಬಿಡ್ತೀವಿ ಅಂತ ಅಲ್ಲಿ ಎಂದೇ ಹೋಗ ಅಂತ ಅನ್ಸುತ್ತೆ ಅಲ್ವಾ? ನಾನ್ ಬರೋವರೆಗೆ ಮಾತ್ರ ಬೇರೆರವ, ನಾನ್ ಬಂದ್ಮೇಲೆ ನಂದೇ ಅವ ಕಣೆ. ಸರಿ, ನಾನಂತೂ ಬೆಂಗಳೂರು ಹೋಗ್ತಾ ಇದ್ದೀನಿ. ಆಮೇಲೆ ನನ್ಗೆ ಅಕಸ್ಮಾತ್ ನೀನ್ ನೆನ್ಪು ಬಂದಾಗ ನಿನ್ ಮುಖ ಆದ್ರೂ ನೋಡ್ಬೇಕಲ್ವಾ ನಾನು? ಎಕ್ಸ್ಕ್ಯೂಸ್ ನೆನ್ಪಾದಾಗ ಅಂದ್ರೆ ನೆನ್ಪಾಗೋದಿಲ್ವಂತಾರ? ಅರೆ ಬಾಬಾ, ಒಂದೆರಡು ಸೆಲ್ಫಿ ತಗೋತೀನಿ ಆಯ್ತಾ? ಎರಡೇ, ಮೂರಕ್ಕೆ ಅವಕಾಶ ಇಲ್ಲ ಮತ್ತೆ. ಎರಡೇ ಅಂತ ಹೇಳಿದ್ದು. ಸರಿ, ಓಕೆನಪ್ಪ, ಅದು ಎರಡು. ಅದಕ್ಕೇನಂತೆ? ಸೆಲ್ಫಿ ನೋಡ್ತಾ ಹಾರ್ಟ್ ನನ್ನ ಮರ್ತ್ಬಿಟ್ಟಿಯ ಹುಷಾರು, ಅರ್ಥ ಆಯ್ತಾ? ಯಾಕೆಂದ್ರೆ ಹುಡುಗಿರು ಸಿಕ್ಕರೆ ಸಾಕು, ಈ ಹುಡುಗರು ಕಾಗೆ ಆರಿಸ್ತಾನೇ ಇರ್ತಾರೆ. ಅದಕ್ಕೋಸ್ಕರ ಹೇಳುದು. ಅಯ್ಯಪ್ಪ, ನಿಜ ಹೇಳ ಕೇಳಿಲಿ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ನಾನ್ ಸ್ಮಾರ್ಟ್ನೆಸ್ ಆಗಿ ಹುಡುಗಿಯರು ನೋಡಿರೋದು ಪ್ರಪ್ರಥಮ ನೀನೇ ಕಣೆ. ಅರ್ಥ? ಅದಕ್ಕೆ ನೀನು ಈಗ ಕೊಟ್ರೆ ಮಜೆ ಇರಲ್ಲ ಕಡೆ. ಸರಿ, ಹಾಗಿದ್ರೆ ಗೌತಮ್, ಹೆಂಗಿದ್ರು ಬೆಂಗಳೂರಿಗೆ ಹೋಗ್ತಾ ಇದೆಯಲ್ಲ, ಆದಷ್ಟು ಬೇಗ ನೀವು ಬಂದ ನಂತರ ನೀವು ಬೇಗ ಬಂದ್ಬಿಡು. ನಾವಿಬ್ರು ಬೇಗ ಮದುವೆ ಆಗೋಣ, ಓಕೆನಾ? ಯಾಕೆ ಇಲ್ಲಿ ಕೇಳಿರಿ ನೋಡು, ನಾವು ಮೊದಲು ನಿಮ್ಮನ್ ಮಾಡ್ಕೊಳ್ಳೋಣ, ಆಮೇಲೆ ಮಕ್ಕಳು ಆಗ್ತಾರೆ, ಆಮೇಲೆ ಎಂಗೇಜ್ಮೆಂಟ್, ಆಮೇಲೆ ಮದುವೆ. ಯಾಕಂದ್ರೆ ನಮ್ಮ ಹುಟ್ಟು ಮಕ್ಕಳಿಗೆ ಅಪ್ಪ ಅಮ್ಮನ ಮದುವೆ ನೋಡುವ ಆಸೆ ಇರಲ್ವಾ?
ಗೌತಮ್, ನನಗೊಂದು ಆಸೆ ಕಣ. ಹೇಳು. ನಾನು ಬೆಂಗಳೂರು ಪ್ಯಾಲೇಸ್ ನಲ್ಲಿ ಮದ್ವೆ ಆಗ್ಬೇಕಂತ ಆಸೆ. ಅದು ಅಲ್ಲದೆ ಚಿನ್ನದ ಅಮ್ಮನ ಮೇಲೆ ಕೂತ್ಕೊಂಡು ಆ ಮದ್ವೆಗೆ ಬರ್ಬೇಕು. ನಂತರ ನನ್ನ ಸ್ವಾಗತ ಮಾಡೋದಕ್ಕೆ ನವಿಗಳು ಕಾಯ್ತಾ ಇರ್ಬೇಕು. ಅದು ಅಲ್ಲದೆ ಆ ಕಾಮನ ಬಿಲ್ಲು ಅದ್ರ ಮೇಲೆ ಇದೆಯಲ್ಲ, ನಾನು ಹಾಗೆ ನಗ್ತಾ ನಡಿಕೊಂಡು ಬರ್ಬೇಕಂತ ನಾನು ತುಂಬಾ ಆಸೆ ಇದೆ. ಇದೆಲ್ಲ ಸಾಧ್ಯ ಆಗುತ್ತಾ? ಇಷ್ಟೆಲ್ಲ ಆಸೆ ನೆರವೇರಿಸೋದಾದ್ರೆ ಆಕ್ಚುಲಿ ನಾ ಯಾವ್ದಾದ್ರು ಬ್ಯಾಂಕ್ ದುರಡೆ ಮಾಡ್ಬೇಕು ಚಿನ್ನ. ಸರಿ, ನಿನ್ ಜೊತೆ ಓದ್ತಾ ಇದ್ಲಲ್ಲ ಅವಳು ಯಾರವಳು? ನಾ ಪ್ರಿಯಾ ಅಂತ. ಈಗ ಅವಳು ಎಲ್ಲಿದ್ದಾಳೆ? ಹೌದು, ಅವಳು ಯಾಕೆ ನೆನಪಾಗ್ತಿದ ಸಾಹೇಬರಿಗೆ ಏನ್ ವಿಷಯ ಅಂತ? ಆಕ್ಚುಲಿ ನಾನು ನಿನ್ನ ಲವ್ ಮಾಡೋಕ್ಕಿಂತ ಮೊದಲು ಅವಳನ್ನ ಲವ್ ಮಾಡ್ತಿದ್ದೆ ಕಣೆ. ತಮಾಷೆ ಮಾಡ್ತಿದ್ದ. ತಮಾಷೆ ಮಾಡ್ಲಿಕ್ಕೆ ಹುಡುಗರು ಹೇಗೆ ಅಂತ ನೀನ್ ಹಾಗೆಲ್ಲ ಅನ್ಕೊಂಡಿದ್ದ, ನೀನು ಹಾಗೇನಾ? ತಮಾಷೆ ತಾನೇ, ಸೀರಿಯಸ್ ಅಲ್ವಲ್ಲ? ಹಾಗಿದ್ರೆ ಸೀರಿಯಸ್ ಅಂತ ತಮಾಷೆ ಮಾಡಿದ್ದು, ಓಕೆನಾ? ಸರಿ, ಹಾಗಿದ್ರೆ ನೀನು ಬೆಂಗಳೂರಿಂದ ಬೇಗ ಬಂದ್ಬಿಡು. ಬಂದ ತಕ್ಷಣ ಆದಷ್ಟು ಬೇಗ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ, ಸರಿನಾ? ಏನಪ್ಪ ನೀನು ಆ ಮದುವೆ ಅಂತ ಹೃದಯವೇ ನೀನಾದಾಗ ನಾನು ಆದಷ್ಟು ಬೇಗ ನಿನ್ನ ಮದುವೆ ಆಗ್ತೀನಿ, ಓಕೆನಾ? ನನಗೇನೋ ನಿನ್ ಮೇಲೆ ನಂಬಿಕೆ ಇದೆ. ನೀನ್ ಮಾತ್ರ ನನ್ನನ್ನು ಬಿಟ್ಟು ಈ ಊರಲ್ಲಿ ಯಾರನ್ನೂ ಕಣ್ಣಿಗೆ ನೋಡಲ್ಲ ಅನ್ನೋ ಭರವಸೆ 101% ನನಗಿದೆ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ. ಸರಿ ಗೌತಮ್, ಹಾಗಿದ್ರೆ ಮುಂದೆ ಏನ್ ಪ್ಲಾನು ಅಂತ ನಮ್ಮಿಬ್ರದು? जीत के हारने वाले को हार के जीतने वाले को बाजीगर कहता है, क्या कहता है? या ओके, एनीवे बाय. ನಾಳೆ ಬೇಗ ಬಂದ್ಬಿಡು. ಹಾಗಿದ್ರೆ ಓಕೆ, ನೀನು ಬೆಂಗಳೂರು ಹೋಗೋ ಮೊದಲು ನಾನು ಮೀಟ್ ಮಾಡ್ಕೊಂಡು ಹೋಗ್ಬೇಕು. ನಾನು ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಪ್ಲೀಸ್ ಕಣೋ, ಲೇಟ್ ಮಾಡಬೇಡ. ರಿಯಲಿ ನಾಳೆ ನಿಮ್ ಭೇಟಿ ಆಗಿ ಆಗ್ತೀನಿ, ಆಯ್ತಾ ಚಿನ್ನ? ಗೌತಮ್, ನಿನ್ ಬಿಟ್ಟು 1 ಸೆಕೆಂಡ್ ಕೂಡ ನನ್ನ ಕಡೆಯಿಂದ ಇರೋಕ್ ಆಗೋದಿಲ್ಲ ಕಣೋ. ಐ ಲವ್ ಯು ಸೋ ಮಚ್. ಆದಷ್ಟು ಬೇಗ ಬರ್ತೀನಿ, ಆಯ್ತಾ? ಓಕೆ, ಬಾಯ್ ಬಾಯ್. ಇದು ನನ್ನ ನಿನ್ನ ಪ್ರೇಮಗೀತ ಚೆನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. Keep going.
ಪ್ರೇಮಲೋಕದಿಂದ ಬಂದ ಪ್ರೇಮಿಯ ಸಂದೇಶ ಭೂಮಿಯಲ್ಲಿ ಮಾಡಿಸೋಣ ಲೋಕದ ಸೃಷ್ಟಿಗೆ ಲೋಕದ ಸೃಷ್ಟಿಗೆ ಪ್ರೇಮಲೋಕದಿಂದ ಬಂದ ಪ್ರೇಮಿಯ ಸಂದೇಶ ಪ್ರೇಮದಿಂದ ಸೂರ್ಯಚಂದ್ರರ ಹಗಲು ಬರುವುದೇ ಮತ್ತೆ ಬರುವುದು ಹೇಗೆ ತಿಳಿದಿರದೊಳಗೆ ಹೋಗುವ ಗಳಿಗೆ ಹೊರಡುವುದು ಎಲ್ಲರಿಗೆ ಒಂದಾನೊಂದು ಕಾಲದಲ್ಲಿ ಆರಂಭ ಇಬ್ಬರಿ ಕರಗಿತು ಮುದುಡಿದ ಪ್ರೇಮ ಜ್ಯೋತಿ